ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 61ನೇ ಅಧ್ಯಾಯದಲ್ಲಿ ಮೊದಲು ವಾಕ್ಯವನ್ನು ನಾವು ನೋಡೋಣ. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಎರಡನೇ ವಾಕ್ಯ ನೋಡ್ತೇವೆ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಈ ದಿನ ಈ ರೀತಿಯ ಒಂದು ಪ್ರಾರ್ಥನೆ ನೀವು ಮಾಡ್ತಾ ಇದ್ದೀರೋ, ಆ ದಿನ ದಾವೀದನು ಕೂಡ ಈ ಒಂದು ಹಂಬಲದ ಪ್ರಾರ್ಥನೆ ಮಾಡುವಾಗ ತನ್ನ ಹೃದಯಂತರಾಳದ ಒಂದು ಆ ಸ್ವರವನ್ನ ಕರ್ತನಿಗೆ ಸಮರ್ಪಿಸಿ ಬೇಡುವವನಾಗಿದ್ದ. ನನ್ನ ಸ್ನೇಹಿತರೆ, ಈ ದಿನ ನೀವೇನ್ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಆ ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಪಟ್ಟು ಸಾಕಾಗಿರ್ಬೋದು. ಅದಕ್ಕಾಗಿ ನೀವು ಬೇಡ್ತಾ ಇದ್ದೀರೋ, ಸ್ವಾಮಿ ನಾನು ಹತ್ತಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಆಗಲ್ಲ, ಇದು ಅಸಾಧ್ಯ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹೌದು ಪ್ರಿಯರೇ, ಇವತ್ತು ಮನುಷ್ಯರಾದ ನಾವು ಇನ್ನೆಲ್ಲ ಕೆಲಸ ಕಾರ್ಯದಲ್ಲಿಯೂ ಮುಂದುವರಿಯಕ್ಕೆ ಹೋಗ್ತೇವೆ, ಇನ್ನೆಲ್ಲ ಅಭಿವೃದ್ಧಿ ಆಗ್ಬೇಕಂತ ಹೋಗ್ತೇವೆ, ಇಲ್ಲ ಹಣ ಇನ್ನೂ ಹೆಚ್ಚಾಗಿ ಒಂದು ಸಂಪಾದನೆ ಮಾಡೋಣ ಅಂತ ಹೋಗ್ತೇವೆ, ಇಲ್ಲ ಏನಾದ್ರೂ ಒಂದು ಹೊಸದಾದ ಕಾರ್ಯಗಳಲ್ಲಿ ಕೈ ಹಚ್ತೇವೆ, ಮನೆ ಕಟ್ಟೋ ಕಾರ್ಯದಲ್ಲಿ ಇನ್ನೂ ದೊಡ್ಡದ ವ್ಯಕ್ತಿ ಆಗ್ಬೇಕು ಅಂತ ಹೋಗ್ತೇವೆ, ಶ್ರೀಮಂತರ ಸಾನ್ನಿಧ್ಯಕ್ಕೆ ಸೇರ್ಬೇಕು ಅನ್ನೋಂಥ ಹಂಬಲನೂ ಕೂಡ ಇರುತ್ತೆ. ಆಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇಲ್ಲ. ಆದಾಗ ಪ್ರಿಯರೇ, ನಾವು ಮನುಷ್ಯರ ಮೊರೆಯಲ್ಲ, ದೇವರು ನಮ್ಮ ಕೂಗನ ದೇವರು ಕೇಳುವಾತನು. ಅದಕ್ಕೆ ದಾವೀದನು ಯಾವಾಗಲೂ ಕೇಳ್ತಾ ಇದ್ದಿದ್ದು ಕರ್ತನ ಬಳಿಯಲ್ಲಿ, ದೇವರೇ ನನ್ನ ಕೂಗು ಕೇಳು, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು ಸ್ವಾಮಿ. ನನ್ನ ಕೈಲಿ ಅಸಾಧ್ಯ ಸ್ವಾಮಿ, ಈ ಕೆಲಸ ಮಾಡಕ್ ಆಗ್ತಾನೇ ಇಲ್ಲ, ಇದು ದೇವರೇ ಇದರಲ್ಲಿ ಬಹಳ ಕಠಿಣವಾಗಿದೆ, ಬಹಳ ಕಷ್ಟ ಆಗ್ತಾ ಇದೆ, ಜನರ ಅನೇಕರು ನನ್ನನ್ನ ಇವನು ಸೋತೋದ, ಇವರು ಬಿದ್ದು ಹೋದ್ರು, ಇವ್ರ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೋದು. ಕರ್ತನೇ, ಇದು ನಿನಗ್ ಸಾಧ್ಯ, ನಾನು ಹತ್ತಲಾರದ ಆಶ್ರಯಗಿರಿ, ನನಗೆ ಹತ್ತಕ್ಕಾಗದೇ ಇಲ್ಲ ಸ್ವಾಮಿ, ನಿನ್ನ ಕೈ ಚಾಚಿ ನನ್ನನ್ನು ಹಿಡಿದು ಮೇಲೆ ಕತ್ತಿಸು ಎಂಬುದಾಗಿ ನೀವು ಕೇಳ್ರಿ. ಕರ್ತನು ನಿಶ್ಚಯವಾಗಿ ನಮ್ಮನ್ನ ಎತ್ತರ ಸ್ಥಾನಕ್ಕೆ ತೆಗೆದು ಮೇಲಕ್ಕೆ ಎತ್ತಿ ಇಡುವಾತನು, ಉನ್ನತ ಸ್ಥಾನದಲ್ಲಿ. ಪ್ರಿಯರೇ, ಕರ್ತನು ನಾವು ನೋಡ್ತೇವೆ, ಲೋಕದಲ್ಲಿ ಮನುಷ್ಯರಾದ ನಾವು ನಮಗಿರೋ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾವು ಕೈ ಹಿಡಿದು ಮೇಲಕ್ಕೆ ಮೆಟ್ಟಲುಗಳನ್ನು ಹತ್ತಿ ಮೇಲಕ್ಕೆ ಎತ್ಕೊಂತೇವೆ. ನೋಡಿ, ಸಣ್ಣ ಮಕ್ಕಳ ಕೈಲಿ ಆ ಮೆಟ್ಟಲುಗಳನ್ನು ಹತ್ತಿ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅವರು ನಡೆಯುವಾಗಲೂ ಕೂಡ ಅವರು ಅಲ್ಲಲ್ಲಿ ಬಿದ್ದು ನಡೀತಾ ಇರ್ತಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದೆ ತಾಯಿಗಳು ಅಪ್ಪಿಕೊಂಡು ಮೇಲಕ್ಕೆ ಎತ್ಕೊಂತೇವೆ. ಅದು ಎಂಥ ಪ್ರೀತಿ! ಆ ಮಗು ಏನು ಕೇಳುತ್ತೋ ಅದನ್ನು ಕೊಡ್ತೇವೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರೆ, ತಾಯಿ ಗರ್ಭದಲ್ಲಿ ಉಂಟು ಮಾಡಿದ ನಮ್ಮ ಪರಮ ತಂದೆ ದೇವರು, ನಾವು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಇನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ದೇವರು ಕೂಡ ನಮ್ಮನ್ನು ನೋಡ್ತಾ ಇರ್ತಾರೆ. ಆದರೆ ಕರ್ತನು ಆತನ ಕೈ ಹಿಡಿದು ನಮ್ಮನ್ನು ಎತ್ತುವಾಗ ಮಾತ್ರ ನಾವು ಆತನ ಭುಜದ ಮೇಲೆ, ಆತನ ಮೇಲೆ ನಾವು ಒಂದು ಚಿಕ್ಕ ಮಗುವಿನಂತೆ ಏರಿಸಲ್ಪಡ್ತೀವಿ. ಈ ದಿನ ಕೇಳ್ಕೊಡಿ, ಸ್ವಾಮಿ ನನ್ನ ಕೈಲಿ ಆಗ್ತಾ ಇಲ್ಲ ಏಸಪ್ಪ, ಇದು ನೀನು ಆ ಕೆಲಸ ಮಾಡಿ ಮುಗಿಸು, ನೀನು ಸಹಾಯ ಮಾಡು ದೇವ್ರೆ, ನೀನು ನನ್ನನ್ನು ಉದ್ಧಾರ ಮಾಡು ಸ್ವಾಮಿ, ನೀನು ನನ್ನ ಸಾಲದ ಹೊರೆ ಹೊತ್ತು ತೀರಿಸು ಕರ್ತನೆ, ನನಗೊಂದು ಉತ್ತಮ ಕೆಲಸದಲ್ಲಿ ನೀನು ಸ್ವಾಮಿ ಇಡು ಕರ್ತನೆ, ನನಗೆ ಅವಮಾನವಾಗಿದೆ, ಅವಮಾನದಿಂದ ನೀನು ಮಾನಕ್ಕೆ ನಡೆಸು, ನನ್ನ ಎಲ್ಲ ಒಂದು ಸಂಕಷ್ಟಗಳಿಂದ ಬಿಡುಗಡೆ ಕೊಡು, ನಾನು ಹೇಳಕ್ಕಾಗ್ತಿಲ್ಲ, ಹಾಸಿಗೆಯಲ್ಲಿದ್ದೇನೆ, ವ್ಯಾಧಿಯಿಂದ ನನ್ನನ್ನು ಮೇಲಕ್ಕೆತ್ತು. ಕರ್ತನ ಕೈ ಚಾಚಿದಾಗಲೇ ಮಾತ್ರ ಪ್ರಿಯರೇ ನಾವು ಮೇಲಕ್ಕೆದ್ದು ಪ್ರಕಾಶಿಸ್ತೇವೆ. ಪ್ರಾರ್ಥನೆಯೊಂದಿಗೆ ಬೇಡ್ಕೊಳ್ಳೋಣ. ಕರ್ತನಾದ ಯೆಹೋವನೇ, ಸರ್ವಶಕ್ತನಾದ ದೇವರೇ, ಸ್ವಾಮಿ ನಿನ್ನ ಪ್ರಿಯ ಮಕ್ಕಳು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ವಾಕ್ಯದೊಂದಿಗೆ ನಾವು ಬೇಡ್ತಾ ಇದ್ದೇವೆ, ನಾವು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ಹತ್ತಿಸೋರು ನೀವು ಕರ್ತನೆ. ಅಪ್ಪ, ಅವರನ್ನು ಮುಟ್ಟು ತಂದೆಯೇ, ಅವರು ಯಾವ ಸ್ಥಿತಿಗತಿಯಲ್ಲಿ ಈ ದಿನ ಬಿದ್ದು ಹೋಗಿದ್ರು ಅವರನ್ನ ಮೇಲಕ್ಕೆತ್ತು ಸ್ವಾಮಿ, ವ್ಯಾಧಿಯಿಂದ ಬಿದ್ದು ಹೋಗಿದ್ರು ಮೇಲಕ್ಕೆತ್ತು ಏಸಪ್ಪ. ಅವ ಕರ್ತನೆ, ಉದ್ಧಾರವಿಲ್ಲದೆ ಬಿದ್ದಿದ್ದಾರೆ ಅವರನ್ನು ಉತ್ತರಿಸಿ ಮೇಲಕ್ಕೆತ್ತು ಪ್ರಭುವೆ. ಅವರ ಸಾಲ ಸಂಕಷ್ಟದಲ್ಲಿ ಬಿದ್ದು ಹೋಗಿದ್ದಾರೋ ಅವರ ಸಾಲ ಸಂಕಷ್ಟದ ಬಿಡುಗಡೆ ಕೊಟ್ಟು ಅವನನ್ನು ಮೇಲಕ್ಕೆತ್ತು ಏಸಪ್ಪ. ಕರ್ತನೆ, ಅವ್ರಿಗೆ ಏನೇನು ಕರ್ತನೆ ಮೊರೆ ಇಡ್ತಾ ಇದ್ದಾರೋ, ಅವರು ಬಿದ್ದು ಹೋಗಿದ್ದಾರೋ, ನಿನ್ನಲ್ಲೂ ಬಲ ಇಲ್ಲದೆ ಬಿದ್ದು ಹೋಗಿದ್ದಾರೋ, ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೋ, ಇಂದವರನ್ನು ಮೇಲಕ್ಕೆತ್ತು ಏಸಪ್ಪ. ಕರ್ತನವರ ನಿನ್ನ ಕರಗಳು ಒಪ್ಪಿಸ್ತಾ ಇದ್ದೇನೆ ತಂದೆ, ನಿನ್ನ ಹಸ್ತ ಚಾಚಿ ತಂದೆ,
ಅವರನ್ನ ಉನ್ನತ ಸ್ಥಾನಕ್ಕೆ ಏರಿಸು, ಮಹಿಮೆಯಾದ ಸ್ಥಾನದಲ್ಲಿ ನಡೆಸು ರಾಜ. ಕರ್ತವೇ, ಅವರನ್ನು ಉತ್ತಮವಾದ ಸ್ವಾಮಿ ಅಪ್ಪ ಆಶೀರ್ವಾದದಿಂದ ತುಂಬಿಸು ದೇವರೇ. ಅವರೆಲ್ಲ ಕರ್ತನೆ ಕಾರ್ಯಗಳು ಸಫಲವಾಗಲಿ. ಅವರನ್ನು ಉದ್ಧರಿಸು ಪರಿಶುದ್ಧನೆ. ಪವಿತ್ರಾತ್ಮನೆ ಈ ಕಾರ್ಯ ನೀನು ಈಗಲೇ ಮಾರ್ಪಡಿಸ್ತಾ ಇದೆಯಾ ಸ್ತೋತ್ರ. ದಾವಿದನನ್ನು ಎತ್ತಿ ಸ್ವಾಮಿ, ಒಬ್ಬ ಕುರುಬನಾದ ದಾವಿದನನ್ನ ರಾಜನಾಗಿ ಮಾಡಿದಂತೆ ಪ್ರಭು ನಿನ್ನ ಮಕ್ಕಳ ನೀನು ಹಾಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಒಂದನೇ ಪರಿಶುದ್ಧನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನಗೆ ಮಹಿಮೆ ಆಗಲಿ ರಾಜ. ಎಲ್ಲ ಘನಮಾನ ನಿನಗಾಗಲಿ. ಜೀವಿಸುವ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್.